ಹಾಯ್ ಫ್ರೆಂಡ್ಸ್, ಫೈನಲಿ ನನ್ನ ಒಂದು ಕೆಲಸನೂ ಕೂಡ ಇವತ್ತಿಗೆ ಮುಗಿತಾ ಬಂತು. ಯಾರ್ದೆಲ್ಲ ನಾನು ಆರ್ಡರ್ಸ್ನ ತೊಗೊಂಡಿದ್ದೆ ಸುಮಾರು 4ನೇ ತಾರೀಕಿಂದ 10ನೇ ತಾರೀಕುವರೆಗೂ 1 ವೀಕ್ ಕಂಪ್ಲೀಟ್ ನಾನು ಏನು ಆರ್ಡರ್ಸ್ನ ತೊಗೊಂಡಿದ್ದೆ ಅದನ್ನು ಕಂಪ್ಲೀಟ್ 1 ವೀಕ್ ಫುಲ್ಲು ಎಲ್ಲನೂ ಡಿಸ್ಪ್ಯಾಚ್ ಮಾಡಿದ್ದೀನಿ. ಕಂಪ್ಲೀಟ್ ಡೈಲಿನೂ ಕೂಡ ನಾನು ತೊಗೊಂಡು ಎಷ್ಟಾಗುತ್ತೆ ಅಷ್ಟು ರೆಡಿ ಪೀಸಸ್ ಎಷ್ಟೆಷ್ಟು ಬರುತ್ತೆ ಅಷ್ಟು ಯಾರ್ಯಾರು ಆರ್ಡರ್ ಕೊಟ್ಟಿದ್ರಿ ಎಲ್ಲರಿಗೂ ಕೂಡ ಕಂಪ್ಲೀಟ್ ಡಿಸ್ಪ್ಯಾಚ್ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಪ್ಯಾಕಿಂಗ್ ಆಗಬೇಕು. ಇದು ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿಯಾಗಿ ಇದೆ, ಪ್ಯಾಕಿಂಗ್ ಆಗಬೇಕು. ಯಾಕಂದರೆ ಪ್ಯಾಕಿಂಗ್ ಬಾಕ್ಸ್ಗಳು ಬಂದಿರಲಿಲ್ಲ, ಖಾಲಿಯಾಗಿತ್ತು. ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ. ನಿನ್ನೆ ಎಷ್ಟಿತ್ತು ಅಷ್ಟು ಕೂಡ ಕಂಪ್ಲೀಟ್ ಪ್ಯಾಕ್ ಮಾಡಿ ಇಟ್ಟಿದ್ವಿ. ಒಂದು ಸ್ವಲ್ಪ ಬಾಕ್ಸ್ ಬರೋದು ಲೇಟ್ ಆಯಿತು. ಇವಾಗ ಎಲ್ಲ ಬಾಕ್ಸ್ ಬಂದಿದೆ, ಎಲ್ಲನೂ ಕೂಡ ಪ್ಯಾಕ್ ಮಾಡಬೇಕು. 14ನೇ ತಾರೀಕಿಂದ 10ನೇ ತಾರೀಕುವರೆಗೂ ಯಾರೆಲ್ಲ ಬುಕ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ಕೂಡ ನಾನು ಕೊರಿಯರ್ ಮಾಡ್ತಾ ಇದ್ದ ಹಾಗೇ ವಾಟ್ಸಪ್ ಮಾಡಿದ್ದೀನಿ. ವಿತ್ ಫೋಟೋ ಸಮೇತನೇ ವಾಟ್ಸಪ್ ಮಾಡಿದ್ದೀನಿ. ಇದರ ಜೊತೆಗೆ ಒಂದು ಟ್ರ್ಯಾಕಿಂಗ್ ಐ ಡಿ ಸ್ಟಿಕ್ ಆಗಿರುತ್ತಲ್ಲ ಅದನ್ನು ಕೂಡ ಸೇರಿಸಿ ನಿಮಗೆ ವಾಟ್ಸಪ್ ಮಾಡಿದ್ದೀನಿ. ಯಾರಿಗೆ ಒಂದು 3 to 4 ಡೇಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ಮೇಲೆ ಒಂದು 3 to 4 or 5 ಡೇಸಲ್ಲಿ ನಿಮಗೆ ಸ್ಟ್ಯಾಂಡು ರೀಚ್ ಆಗುತ್ತೆ. ಇಲ್ಲಿಗೆ ಒಪ್ಕೊಂಡಿದ್ದಂತಹ ಅಷ್ಟು ಕೆಲಸನೂ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ರೀಸ್ಟಾಕ್ ಮಾಡಿದ ಮೇಲೆ ಆರ್ಡ್ರ್ ತೊಗೊಳ್ಳೋದು. ಯಾಕಂದರೆ ಇವಾಗ ಒಂದೇ ಒಂದು ಪೀಸು ಕೂಡ ನನಗೆ ಉಳಿದಿಲ್ಲ ನಿಮಗೆ ಕೊಡೋದಕ್ಕೆ. ಸುಮಾರು ಜನ ಫೋನ್ ಮಾಡಿಬಿಟ್ಟು ಒಂದು ಕೊಡಿ ಅಂತಿದ್ದೀರ, ಒಂದು ಕೂಡ ಉಳಿದಿಲ್ಲ ನನಗೆ. ಇರೋದನ್ನೆಲ್ಲನೂ ಕೂಡ ಕೊಟ್ಟಿದ್ದಾಗೋಗಿದೆ. ಇದು ಏನು ನೋಡ್ತಿದ್ದೀರಾ ಇದು ಕಂಪ್ಲೀಟ್ ಪ್ಯಾಕಿಂಗ್ ಆಗಬೇಕು. ಇವಾಗ ನೆಕ್ಸ್ಟು ರೀಸ್ಟಾಕ್ ಆದಾಗ ನಿಮ್ಮೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡ್ತೀನಿ. ಆದರೆ ದಯವಿಟ್ಟು ಯಾರು ಫೋನ್ ಕಾಲ್ಸ್ ಮಾಡಿಬಿಡಿ ಫ್ರೆಂಡ್ಸ್. ಇದೊಂದು ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏನೇ ಇದ್ರೂ ವಾಟ್ಸಪ್ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತೀನಿ. ತಡ ಆದರೂ ಪರವಾಗಿಲ್ಲ, ರಿಪ್ಲೈ ಮಾಡ್ತೀನಿ. ಇದಿಷ್ಟು ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರ ಜೊತೆ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ. ಹಾಗೆ ಯಾರೆಲ್ಲ ಇಷ್ಟಪಟ್ಟು ಸ್ಟ್ಯಾಂಡ್ನ ಆರ್ಡರ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ರೀಸ್ಟಾಕ್ ಅನೌನ್ಸ್ ಮಾಡೋವರೆಗೂ ಕೂಡ ಯಾರು ಸ್ಟ್ಯಾಂಡ್ ಅಂತ ಫೋನ್ ಅಂತೂ ಮಾಡಬೇಡಿ, ವಾಟ್ಸಪ್ ಮಾಡಿ ಅಷ್ಟೇ.